ಮಾಮಡ ದೊಡ್ಡಿ ಕೊರವಿಹಾಳ ಶಿವವಿಲಾಸ ಸಾಗರ ಸಗಮಕುಂಟ ಗಂಜಳ್ಳಿ ಮಾಡಮಾನ ದೊಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ. ರಾಯಚೂರು ಮಹರ್ಷಿ ವಾಲ್ಮೀಕಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ ಅವರು ಜೂನ್ 24ರಂದು ಮಾಮಡ ದೊಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ 5054 ಯೋಜನೆ ಅಡಿ ಮಾಮಡ ದೊಡ್ಡಿಯಿಂದ ತಿಮ್ಮಪ್ಪ ಗುಡಿಯವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. 1,50,00,000 ರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಕೊರವಿಹಾಳ ಗ್ರಾಮದಲ್ಲಿ ಸಿಎಂಐಡಿಸಿ ಯೋಜನೆಯಡಿ ಕೊರವಿಹಾಳದಿಂದ ಗಂಜಳ್ಳಿ ರಸ್ತೆ ಅಭಿವೃದ್ಧಿಗೆ ಚಾಲನೆ. 1,50,00,000 ರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಕೊರವಿಹಾಳ ಗ್ರಾಮದಲ್ಲಿ ಸಿಎಂಐಡಿಸಿ ಯೋಜನೆಯಡಿ ಕೊರವಿಹಾಳದಿಂದ ಗಂಜಳ್ಳಿ ರಸ್ತೆ ಅಭಿವೃದ್ಧಿಗೆ ಚಾಲನೆ. 3 ಕೋಟಿ ರು ಲೋಕೋಪಯೋಗಿ ಇಲಾಖೆ ಶಿವವಿಲಾಸ ಸಾಗರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮಂಟಪ ಭೂಮಿ ಪೂಜೆ ನೆರವೇರಿಸಿದರು. ಸಗಮಕುಂಟ ಗ್ರಾಮದಲ್ಲಿ ಸಗಮಕುಂಟದಿಂದ ಗಂಜಳ್ಳಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. 1,50,00,000 ರು ಪಂಚಾಯತ್ ರಾಜ್ ಇಲಾಖೆ ಮಾಡಮಾನ ದೊಡ್ಡಿ ಗ್ರಾಮದಲ್ಲಿ ಟಿಎಸ್ಪಿ ಯೋಜನೆಯಡಿ ವಾಲ್ಮೀಕಿ ಭವನ ನಿರ್ಮಾಣ ಭೂಮಿ ಪೂಜೆ ಎನ್ಕೆ ಇಲಾಖೆ ದೇವರ ದರ್ಶನ ಪಡೆದರು. ಜೂನ್ 24ರಂದು ಗ್ರಾಮೀಣ ಪ್ರವಾಸ ಕೈಗೊಂಡ ವೇಳೆಯಲ್ಲಿ ಶಾಸಕರು ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಹಾಗೂ ಶ್ರೀ ದತ್ತಾತ್ರೇಯ ದರ್ಶನಾಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು, ಸುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರು, ನಾಮನಿರ್ದೇಶಿತ ಸದಸ್ಯರು, ಅಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, ಪ್ರಜಾಪವ ಟಿವಿ. ಸಗಮಕುಂಟದಿಂದ ಶಿವವಿಲಾಸ ನಗರ ಮತ್ತು ನಮ್ಮ ಗಂಜಳ್ಳಿಗೆ ಹೋಗುವಂಥ ರಸ್ತೆಯನ್ನು ಇವತ್ತು 1.5 ಕೋಟಿ ರೂಪಾಯಿಗಳನ್ನು ಇವತ್ತು ಅಗಲೀಕರಣಕ್ಕೆ ರಸ್ತೆಯನ್ನು ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಹಾಗಾಗಿ ಬರುವಂಥ ದಿನಗಳಲ್ಲಿ, ಯಾಕಂದರೆ ಈ ರೋಡ್ ಸಂಪೂರ್ಣವಾಗಿ ಅಲ್ಲಿವರೆಗೆ ಮುಟ್ಟಲ್ಲ, ಆದರೆ ಎಲ್ಲಿವರೆಗೂ ಈ ರೀಚ್ ಆಗ್ತದೆ ಅದು ಅಗಲೀಕರಣ ಮಾಡಿ, ಯಾಕಂದರೆ ಹೋಗುವಂಥ ಬಸ್ಸುಗಳಿಗೆ ಮತ್ತು ರೈತಾಪಿ ವರ್ಗದವರು ಹುಲ್ಲು ಬಂಡಿಗಳನ್ನು ತರುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಠಿಣವಾಗಿ ರಸ್ತೆ ಇದೆ. ಆ ರಸ್ತೆಯಲ್ಲಿ ಅನಾಹುತಗಳನ್ನಾಗುವಂಥ ಸಂದರ್ಭದಲ್ಲಿ ಈ ರಸ್ತೆ ಅಗಲೀಕರಣ ಆಗಬೇಕಾಗ್ತದೆ. ಮತ್ತು ಅಲ್ಲಿರುವಂಥ ರೈತರು ಕೂಡ ಎಲ್ಲರೂ ಕೂಡ ತಾವೆಲ್ಲರೂ ಸಹಕರಿಸಬೇಕು. ಆ ಭಾಗ ಈ ಭಾಗದಲ್ಲಿರುವಂಥ ರೈತರು ನಾವು ಸಂಪೂರ್ಣವಾಗಿ ಸಹಕರಿಸಿ, ಯಾಕಂದರೆ ಅಗಲೀಕರಣ ಮಾಡಬೇಕಾದ್ರೆ ಸ್ವಲ್ಪ ಹೊಲಗಳನ್ನು ಒತ್ತುವರಿ ನಾವು ಮಾಡಿರುವಂಥದ್ದು ನಾವು ತೆರವುಗೊಳಿಸ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಮಾಡಿದಾಗ ನಿಮ್ಮ ಗ್ರಾಮಕ್ಕೆ ಮತ್ತು ಸುರಕ್ಷಿತವಾಗಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಈಗಾಗಲೇ ಹೈಸ್ಕೂಲ್ ಆಗಿದೆ, ಆ ಮಕ್ಕಳು ಕೂಡ ಅದೇ ರೋಡಲ್ಲಿ ಬರ್ತಾ ಇರ್ತಾರೆ, ನಡ್ಕೊಂತ ಬರ್ತಾರೆ. ಬಸ್ ಹೋಗುವಂಥ ಸಂದರ್ಭದಲ್ಲಿ ಭಾರಿ ಕಠಿಣವಾಗಿ ರಸ್ತೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಊರವರು ಸಹಕರಿಸಿ ಉತ್ತಮವಾದಂಥ ರಸ್ತೆ ಮಾಡೋದಕ್ಕೆ ಇವತ್ತು 1.5 ಕೋಟಿ ರೂಪಾಯಿಗಳನ್ನ ಈ ರಸ್ತೆಯನ್ನು ಮಾಡಿದ್ದೀವಿ. ಹಾಗಾಗಿ ಸೇರಿರುವಂಥ ನಮ್ಮೆಲ್ಲ ಗ್ರಾಮದ ಮುಖಂಡರು, ಸಗಮಕುಂಟ ಮತ್ತು ಶಿವವಿಲಾಸ ನಗರ, ಗಂಜಳ್ಳಿ ಸುತ್ತಮುತ್ತಲಿನ ಬಂದಿರುವಂಥ ನನ್ನ ಎಲ್ಲ ಮುಖಂಡರಿಗೂ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ, ಮಾಜಿ ಸದಸ್ಯರುಗಳಿಗೂ ಮತ್ತು ನಮ್ಮ ಅಧಿಕಾರಿಗಳು ನಾವೆಲ್ಲರೂ ಕೂಡ ಬಂದು ಇವತ್ತು ಸೇರಿಸಿದ್ದೀವಿ. ಗುಣಮಟ್ಟದ ಉತ್ತಮವಾದಂಥ ರಸ್ತೆಯನ್ನು ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮತ್ತು ಪರಿವಾರದಿಂದ ಭಾಳ ಅತ್ಯದ ನೀವೆಲ್ಲ ಹೊಂದ್ಕೊಳ್ಳೋರೆಲ್ಲ ಸಹಕಾರ ಕೊಡ್ಬೇಕು. ఎవరెవరు చేతులు ఉంటాయి అందరూ సహకరించాలి. అడ్డాలు చేయాలి. ನಿಮಗೆ ರೋಡ್ ಬಸ್ಸು ಹೋಗ್ಬಿಡ್ತಾರೆ, ನಿಮಗೆ ಈಗಾಗಲೇ ಬಹುದಿನಗಳ ಸ್ಟಾರ್ಟ್ ಆಗಿತ್ತು. ಅದು ಡಾಂಬರೀಕರಣ ಲೇಟ್ ಆಯಿತು, ಆಮೇಲೆ ಡಾಂಬರೀಕರಣ ರಸ್ತೆ ಆಗಿದೆ. ಅದಾದ ನಂತರ ಇವತ್ತೇನು ನಮಗೆ ಅಪ್ ಟು ಕಟ್ಲಟ್ಕೂರಿಂದ ಗಣಮೂರುವರೆಗೆ ಕೂಡ ಆ ರಸ್ತೆಯನ್ನು ಸುಮಾರು 3 ಕೋಟಿ ರೂಪಾಯಿಗಳು ಈಗಾಗಲೇ ಅದು ರಸ್ತೆ ಆಗಿದೆ. ಅದು ಕೂಡ ಬರುವಂಥ ದಿನಗಳಲ್ಲಿ ಪೂಜೆ ಮಾಡೋದು ಮುಖಾಂತರ ಇಲ್ಲಿಂದ ಮಾಡಮಾನ್ ದೊಡ್ಡಿಯಿಂದ ಸೀದಾ ಅಪ್ ಟು ಗಣಮೂರು, ಕಟ್ಲಟ್ಕೂರಿಂದ ಏನು ನಾವು ಎಲ್ಬೇಸ್ ನಗರಕ್ಕೆ ರಾಯಚೂರಿಗೆ ಹೋಗೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಮಾಡಮಾನ್ ದೊಡ್ಡಿಯಿಂದ ರಾಳದೊಡ್ಡಿ ಮತ್ತು ಅಪ್ಪನ ದೊಡ್ಡಿಗೆ ಹೋಗುವಂಥ ರಸ್ತೆ ಕೂಡ ಸುಮಾರು 2 ಕೋಟಿ ರೂಪಾಯಿಗಳನ್ನು ರಸ್ತೆ PMJS ಯೋಜನೆ ಅಡಿಯಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದು ಟೆಂಡರ್ ಆಗ್ತದೆ. ಒಟ್ಟಾರಾಗಿ ಈ ಕಡೆಯನ್ನು ಹೋಗೋದಕ್ಕೆ ಕೂಡ ಅನುಕೂಲ ಆಗಬೇಕು ಮತ್ತು ಈ ಭಾಗಕ್ಕೆ ಹೋಗೋದಕ್ಕೆ ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಮಾಡಿದ್ದೀವಿ. ಹಾಗಾಗಿ ಇವತ್ತು ಭವನ ಮಾಡಿದ್ದೀವಿ ಮತ್ತು ಗ್ರಾಮದವರೆಲ್ಲರೂ ಕೂಡ ಸೇರಿ ಈಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಉತ್ತಮವಾಗಿ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಈಗಾಗಲೇ CC ರಸ್ತೆಗಳನ್ನು ಕೆಲವು ರಸ್ತೆಗಳು ಹಾಕಿದ್ವಿ. ಇನ್ನು ಬೇರೆ ಬೇರೆ CC ರಸ್ತೆಗಳು ಇದ್ದರೂ ಕೂಡ ಹಂತವಾಗಿ ಬರುವಂಥ ದಿನಗಳಲ್ಲಿ ಆ ಕೆಲಸವನ್ನು ಮಾಡೋಣ ಅಂತ ಕಡೆ ಈ ಸಂದರ್ಭದಲ್ಲಿ ಹೇಳಿ
ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಮದ ಸಮಸ್ತ ಸಮಾಜದ ಬಂಧುಗಳು ಮತ್ತು ಎಲ್ಲ ಇಲ್ಲಿ ನನ್ನ ಸುತ್ತಮುತ್ತಲಿನ ರಾಳದೊಡ್ಡಿ, ಅಪ್ಪನದೊಡ್ಡಿ ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ಏನು ಸಗಮಕುಂಟ ಮತ್ತು ಗಣಮೂರು ಇಲ್ಲೆಲ್ಲ ಬಂದಿರುವಂಥ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಿಗೂ ಮತ್ತು ಅಧಿಕಾರಿ ಮಿತ್ರದ ಎಲ್ಲರಿಗೂ ಕೂಡ ಇವತ್ತು ಈ ಕಾಮಗಾರಿಯನ್ನು ಸುಸಜ್ಜಿತವಾಗಿ ಒಳ್ಳೆಯ ಭವನವನ್ನು ಆಗಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭಾಳಷ್ಟು ನಮ್ಮ ರೈತಾಪಿ ವರ್ಗದವರು ಮೇಲೆ ಭಗವಂತನ ಮಳೆಯನ್ನು ನೋಡ್ತಾ ಇದ್ದಾರೆ. ವಾಹನದ ಅವಲನೆ ಅಡಗ್ತಿರೋರು ವಾಹನ ಕೂಡ ಇವತ್ತು ದೇವರ ಆಶೀರ್ವಾದದಿಂದ ಮಳೆ ಬರಬೇಕು. ಯಾಕಂದರೆ ನಾವೆಲ್ಲರೂ ಕೂಡ ಮಳೆ ಮೇಲೆ ಅವಲಂಬಿತರಾದಂಥ ಈ ಪ್ರದೇಶ. ಹಾಗಾಗಿ ಈ ಭಾಗಕ್ಕೆ ನೀರಾವರಿ ಸೌಲಭ್ಯಗಳನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೀವಿ. ಅದು ಈಗಲೇ ಹೇಳಲ್ಲ, ನಮಗೆಲ್ಲ ಪ್ರಾಜೆಕ್ಟನ್ನು ರೆಡಿ ಆಗ್ತಾ ಇದೆ. ಆದ ನಂತರ ಯಾಕಂದರೆ ಒಂದು ಸಾರಿ ಇಂಥ ಸಂದರ್ಭದಲ್ಲಿ ನಾವು ನೀರನ್ನು ಒದಗಿಸೋದಕ್ಕೆ ಅದು ಅನುಕೂಲ ಆಗಬೇಕನ್ನೋ ಉದ್ದೇಶದಿಂದ ಅದನ್ನು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಆ ಪ್ರಾಜೆಕ್ಟನ್ನು ಸಕ್ಸಸ್ ಆಗಬೇಕು ಮತ್ತು ಈ ವರ್ಷಕ್ಕೆ ಮಳೆ ಕೂಡ ಉತ್ತಮವಾಗಿ ಮಳೆ ಬರಲಿ ಅಂತ ಕೂಡ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಓಕೆ ಸರ್.